369 Cab. Cab your way every day, safe, reliable and on time. ರಾಜ್ಯ ಜಾರಿಗೆ ತರಲು ಉದ್ದೇಶಿಸಿರುವ ಜಾತಿ ಗಣತಿಯ ಅಂಕಿಅಂಶಗಳು ಅವೈಜ್ಞಾನಿಕವಾಗಿದ್ದು, ಜಾತಿ ಗಣತಿ ನಾವು ಒಪ್ಪುವುದಿಲ್ಲ. ಹೊಸದಾಗಿ ಜಾತಿ ಗಣತಿ ನಡೆಸಬೇಕು, ಇಲ್ಲದಿದ್ದರೆ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡರು ಹಾಗೂ ಮಾಜಿ ಶಾಸಕ ಎ ಪಾಪಾರೆಡ್ಡಿ ಎಚ್ಚರಿಕೆ ನೀಡಿದರು. ನಮ್ಮ ಸಮಾಜ ರಾಯಚೂರು ನಗರದಲ್ಲೇ 40,000 ಜನಸಂಖ್ಯೆ ಇದೆ. ಆದರೆ ಇಡೀ ರಾಜ್ಯದಲ್ಲಿ 4,880 ತೋರಿಸ್ತಾರೆ. ಅದ್ರ ಜೊತೆಗೆ ಯಾದಗಿರಿ, ಗುಲ್ಬರ್ಗ, ಬೀದರ್ನಲ್ಲಿ 300 ಅಂತಾರೆ. 300 ಕಾಪು ಅನ್ನೋದಿಲ್ಲ, 300 ಅಂತಾರೆ. ಅಲ್ಲಿನೂ ಅವರು 4,800 ತೋರಿಸ್ತಾರೆ. 3 ಜಿಲ್ಲೆಗಳ ಕರ್ತರೆ 4,800 ತೋರಿಸ್ತಾರೆ. ಆ ಕಾರಣದಿಂದ ಈ ಒಂದು ಜಾತಿ ಗಣತಿ ಏನಾಗಿದೆ ಅವೈಜ್ಞಾನಿಕ. ಅವರು ಮನೆಗೆ ಬಂದಿಲ್ಲ, ಎಲ್ಲೋ ಕುಂತು ಅವರು ಲೆಕ್ಕ ಹಾಕಿದ್ದಾರೆ. ಈ ರಾಯಚೂರು ನಗರದಲ್ಲಿ ಯಾವಾಗಲೂ ನಾವು ನಗರಸಭೆಗೆ 7, 8, 6, 5 ಮಂದಿ ವಾರ್ಡ್ಗಳು, 4 ವಾರ್ಡ್ಗಳು ನಮ್ಮ ಜನರೇ ಇದ್ದಾರೆ. 23, 24, 25, 27, 28, 29, 30. ಈ 7 ಅಲ್ಲಿ ನಮ್ಮ ಜನಸಂಖ್ಯೆ ಇದೆ. ನಮ್ಮ ಅಭ್ಯರ್ಥಿಗಳು ಆಸೆ ಬರ್ತಾರೆ. ಯಾವಾಗಲೂ ಜನರಲ್ ಕೆಟಗರಿ ಬಂದಾಗ, ರಿಸರ್ವೇಷನ್ ಬಂದಾಗ ಸತತವಾಗಿ ನಾವು ಆ ಜನರಲ್ ಆಗಿ. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮುನ್ನೂರು ಕಾಪು ಸಮಾಜ 4,850 ಎಂದು ತೋರಿಸಲಾಗಿದೆ. ರಾಯಚೂರು ನಗರವೊಂದರಲ್ಲಿಯೇ 70,000 ನಮ್ಮ ಸಮಾಜದವರಿದ್ದೇವೆ. ಕನಿಷ್ಠ 5 ವಾರ್ಡ್ಗಳಲ್ಲಿ ನಮ್ಮ ಜನಾಂಗದವರೇ ಆಯ್ಕೆಯಾಗುತ್ತಿದ್ದಾರೆ. 7 ವಾರ್ಡ್ಗಳಲ್ಲಿ 300 ಕಾಪು ಜನಾಂಗದವರೇ ನಿರ್ಣಾಯಕರಾಗಿದ್ದಾರೆ. ಜೊತೆಗೆ ಗುಲ್ಬರ್ಗ, ಬೀದರ್, ಯಾದಗಿರಿ, ರಾಯಚೂರು ಜಿಲ್ಲೆಗಳಲ್ಲಿ ನಮ್ಮ ಜನಾಂಗ ಲಕ್ಷಾಂತರ ಜನರಿದ್ದರೂ ಸಾವಿರ ಲೆಕ್ಕದಲ್ಲಿ ತೋರಿಸಿರುವುದರಿಂದ ಈ ಜಾತಿ ಗಣತಿಯನ್ನು ಒಪ್ಪಲಾಗದು ಎಂದರು. ಈ ಜಾತಿ ಗಣತಿಯನ್ನು ಹಿಂಪಡೆಯುವಂತೆ ಆಗ್ರಹಿಸಿದರು. ನಮ್ಮ ಸಮಾಜ ಒಬ್ಬ ಸದಸ್ಯ 300 ಕಾಪು ಸಮಾಜ ಅಧ್ಯಕ್ಷರಾಗಿ ಮೊನ್ನೆ ಆಸೆ ಬಂದ ಅಧ್ಯಕ್ಷರಾಗಿ ಈ ತರ ಜನಸಂಖ್ಯೆ ಇಟ್ಕೊಂಡು ಸುಳ್ಳು ಸುದ್ದಿಯನ್ನು ಸರ್ಕಾರ ಪ್ರಿಂಟ್ ಮಾಡಿದೆ. ಆ ಕಾರಣದಿಂದ ಈ ಜಾತಿ ಜನಗಣತಿಗೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಎಚ್ಚರಿಕೆ ಮಾಡಲಿಕ್ಕೆ ಸ್ಟ್ರೈಕ್ನೂ ಮಾಡ್ತೀವಿ. 2ನೇ ತಾರೀಕುವರೆಗೆ ಅವರು ಬೆಳಕು ಕೊಟ್ಟಿದ್ದಾರೆ. 2ನೇ ತಾರೀಕು ಅಮಲಾಗಿ ಅವರು ನಿರ್ಣಯ ತಗೊಳ್ಳುವುದು. ಯಾವುದೇ ನಿರ್ಣಯ ಬಂದರೆ ಅದು ಜಾತಿ ಎನ್ಫೋರ್ಸ್ಮೆಂಟ್ ಮಾಡಬೇಕು ಅನ್ನೋ ಬಂದರೆ ನಾವು ಅದಕ್ಕೆ ಅಪೋಸ್ ಮಾಡ್ತೀವಿ. ರಾಯಚೂರಿನಲ್ಲಿ ಹೋರಾಟ ಮಾಡ್ತೀವಿ. ಈ ಕಾರಣದಿಂದ ನಮ್ಮ ಭಾಷೆ ಹಿಂದೂದಂತ ಜಾತಿ ಬಹಳ ಅತಿಯಾದ ಹಿಂದೂದಂತ ಆವೂರು ಆಯೋಗದಲ್ಲಿ ನಾವು ಹಿಂದೂ ಜನಾಂಗದ ಸೇರಿದ್ದೀವಿ. ಆಮೇಲೆ ಚನ್ನಪರೆಡ್ಡಿ ಆಯೋಗ ಬಂದಾಗ ನಮ್ಮನ್ನ ಫಾರ್ವರ್ಡ್ ತಂದರು. ಅದು ಇಂಪ್ಲಿಮೆಂಟೇಷನ್ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿಗಳಾದಾಗ ಅದು ಇಂಪ್ಲಿಮೆಂಟೇಷನ್ ಆಯಿತು. 1 ವರ್ಷಕ್ಕಾಗಿ ಆಯಿತು. ಆದರೆ ಸತತವಾಗಿ ಅದನ್ನು ಜಾರಿಯಲ್ಲಿದೆ. ಸನ್ಮಾನ್ಯ ಬೇಸ್ವರಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಬೇಸ್ವರಿ ನಮ್ಮ ಗುಜರಾತ್ನವರು 2012ರಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಯೋಚನೆ ಘೋಷಣೆ ಮಾಡಿದ್ರು. ಅದು ಶೈಕ್ಷಣಿಕವಾಗಿ ನಾವು ಹಿಂದುಳಿತಾ ಇದ್ದೀವಿ. ಆ ಒಂದು ಕಾರಣದಿಂದಲೇ ನಮ್ಮ ಮಕ್ಕಳು ಇವತ್ತು ರಾಯಚೂರಿನಲ್ಲಿ ಪಾಸ್ ಆಗಿದ್ದಾರೆ. ಓದುವಂಥ MBBS ಓದುವಂಥ ಮಕ್ಕಳು 50 ಬಂದಿದ್ದಾರೆ. 370 ಶೈಕ್ಷಣಿಕವಾಗಿ ಹಿಂದುಳಿದಂಥ ಜನ 2 ಪರಿಷ್ಕರಣೆ ಮಾಡಿ ನಮ್ಮ ಮಕ್ಕಳು ಇವತ್ತು MBBS ಓದ್ತಾ ಇದ್ದಾರೆ. ಆ ಕಾರಣದಿಂದ ಸಿದ್ದರಾಮಯ್ಯ ಅವರು ಏನು ಮಾಡಿದ್ದಾರೆ 2015ರಲ್ಲಿ ಅದು ಜಾತಿಗಂತೆ ಅಲ್ಲ, ಅದು ಸುಳ್ಳು ಸುದ್ದಿ. ಅದರಲ್ಲಿ ಎಲ್ಲಿ ಮನೆಗೆ ಹೋಗಿಲ್ಲ, ಎಲ್ಲಿ ತಿರುಗಾಡಿಲ್ಲ, ಕುಂತು ಬಂದು ಬರೆದಂಥ ಒಂದು ಸುದ್ದಿ ಅದು. ಆ ಕಾರಣದಿಂದ ಅದನ್ನು ನಾವು ವಿರೋಧ ಮಾಡ್ತೇವೆ. ಈ ಸಂದರ್ಭದಲ್ಲಿ ಜಿ ಬಸವರಾಜ ರೆಡ್ಡಿ, ಎನ್ ಶ್ರೀನಿವಾಸ ರೆಡ್ಡಿ, ಬಂಗಿ ನರಸರೆಡ್ಡಿ, ಜಿ ಶೇಖರ್ ರೆಡ್ಡಿ, ವಿ ಲಕ್ಷ್ಮೀ ರೆಡ್ಡಿ, ಬಿ ತಿಮ್ಮಾರೆಡ್ಡಿ, ಯು ಗೋವಿಂದ ರೆಡ್ಡಿ, ಜಿ ಪ್ರತಾಪ್ ರೆಡ್ಡಿ, ಎಸ್ ಜನಾರ್ದನ್ ರೆಡ್ಡಿ, ಯು ನರಸರೆಡ್ಡಿ ಸೇರಿದಂತೆ ಇತರರಿದ್ದರು.